ಪ್ರಿಯರೇ, ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಈ ಲೋಕದಲ್ಲಿ ಒಳ್ಳೆಯದನ್ನು ಮಾಡುವವರು ಕಡಿಮೆ. ಆದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಒಳ್ಳೆಯದನ್ನು ಮಾಡುತ್ತಾನೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಅದ್ಭುತಗಳನ್ನು ನಡೆಸ್ತಾನೆ. ಕೀರ್ತನೆಗಳು 27ರಲ್ಲಿ ನಾವು ನೋಡ್ತೇವೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವವರು. ಈ ಲೋಕದಲ್ಲಿ ತಂದೆ ತಾಯಿ ಬಂಧು ಬಳಗ ಸಕಲವು ನಿನ್ನನ್ನು ತೊರೆದು ಬಿಟ್ಟರೆ ಚಿಂತೆ ಮಾಡಬೇಡ, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುತ್ತಾನೆ. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ನಾವು ಪ್ರತಿನಿತ್ಯ ಆತನ ಅನುದಿನದ ಸನ್ನಿಧಾನದಲ್ಲಿ ಕುಂತು ಬೇಡಬೇಕು, ದೇವರೇ ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಮಾರ್ಗ ನನಗೆ ಬೋಧಿಸಪ್ಪ. ನಿನ್ನ ಮಾರ್ಗದಿಂದ ನಾನೊಂದು ಬದುಕನ್ನು ಕಟ್ಟಿಕೊಳ್ತೇನೆ. ನಿನ್ನ ಮಾರ್ಗದಿಂದ ನಾನು ಅನೇಕರಿಗೆ ಮಾದರಿಯಾಗ್ತೇನೆ. ನಿನ್ನ ಮಾರ್ಗದಿಂದ ಅನೇಕರಿಗೆ ಪ್ರಾರ್ಥಿಸುವವನಾಗ್ತೇನೆ. ನಿನ್ನ ಮಾರ್ಗದಿಂದ ಅನೇಕರ ಜೀವಿತದಲ್ಲಿ ಸುವಾರ್ತೆಯನ್ನು ಸಾರ್ತೇನೆ. ನಿನ್ನ ಮಾರ್ಗದಿಂದ ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಸುವಾರ್ತೆಯನ್ನು ಸಾರ್ತೇನೆ. ನಿನ್ನ ಮಾರ್ಗದಿಂದ ನಾನು ನನ್ನ ಸಾಕ್ಷಿಯನ್ನು ಕಾಯ್ದುಕೊಳ್ತೇನೆ. ನಿನ್ನ ಮಾರ್ಗದಿಂದ ಅಪ್ಪ, ಸ್ವಬುದ್ಧಿಯಿಂದಲ್ಲ, ಸ್ವಂತ ಶಕ್ತಿಯಿಂದಲ್ಲ, ನಿನ್ನ ಮಾರ್ಗದಿಂದ ನಾನು ಬದುಕನ್ನು ಕಟ್ಟಿಕೊಳ್ಳುತ್ತೇನೆ. ಅದಕ್ಕೆ ಕರ್ತನನ್ನು ನಾವು ಮುಂಜಾನೆ ಹೇಳಬೇಕು, ಕರ್ತನೇ ಬೋಧಿಸು, ಸ್ಥಿರಪಡಿಸು, ನನಗೆ ಬೋಧಿಸು, ನನ್ನನ್ನು ನಡೆಸು, ನನ್ನನ್ನು ಸ್ಥಿರಪಡಿಸು. ಕರ್ತನು ಆತನ ಬೋಧಿಸಿದಾಗ ನಾವು ಕಿವಿಗೊಟ್ಟಾಗ ನಮಗೆ ಮೊದಲು ನಮ್ಮ ಜೀವಿತದಲ್ಲಿ ಬದಲಾವಣೆ ಬರುವುದೇನೆಂದರೆ, ನಮ್ಮ ಮಾರ್ಗಗಳು ತೆರೆಯಲ್ಪಡ್ತವೆ. ನಮ್ಮ ಊಹೆಗೂ ನಿಲುಕದಂಥ ಮಾರ್ಗಗಳು ತೆರೆಯಲ್ಪಡ್ತವೆ. ತೆರೆಯಲ್ಪಟ್ಟಾಗ ಕರ್ತನು ನಮ್ಮನ್ನು ನಡೆಸ್ತಾನೆ. ಯಾವ ಮಾರ್ಗದಲ್ಲಿ ನಡೆಯಬೇಕು ಅನ್ನುವಂಥದ್ದನ್ನು ನಡೆಸ್ತಾನೆ. ಅದು ಯಾರು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದಂಥ ಮಾರ್ಗವನ್ನು ಆತನು ಬೋಧಿಸುವನು. ಇದು ಗಮನಿಸಿ ಪ್ರಿಯರೇ, ಉಚಿತವಾದಂಥ ಒಂದು ಮಾರ್ಗ. ಅದಕ್ಕೆ ನೀವು ಹಣವನ್ನು ಕೊಡುವಾಗಿಲ್ಲ. ಯಾಕೆಂದರೆ ನಮಗಾಗಿ ಕಲ್ವರಿ ಶಿಲುಬೆ ಮೇಲೆ ಆತನು ಹಣವನ್ನು ಕೊಟ್ಟು ಬಿಟ್ಟ. ನಮಗಾಗಿ ಆತನು ರಕ್ತವನ್ನು ಚೆಲ್ಲಿಬಿಟ್ಟ ಪ್ರಿಯರೇ, ರಕ್ತವನ್ನು ಚೆಲ್ಲಿದ. ನಮಗಾಗಿ ಆತನ ದೇಹದಿಂದ ಇರ್ತಕ್ಕಂಥ ಎಲ್ಲ ರಕ್ತವನ್ನು ಈ ಭೂಮಿಗೆ ಚೆಲ್ಲಿದ ಪ್ರಿಯರೇ. ಆದ ಕಾರಣಕ್ಕೆ ಆತನು ಉಚಿತವಾದಂಥ ಮಾರ್ಗವನ್ನು ನಮಗೆ ಬೋಧಿಸುವವನಾಗಿದ್ದಾನೆ. ಆ ಮಾರ್ಗ ಸುಖದಿಂದ ಇರುವಂಥ ಮಾರ್ಗ. ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಯಾರು ಕರ್ತನ ಮಾರ್ಗದಲ್ಲಿ ನಡೀತಾರೋ, ಯಾರು ಆತನ ಬೋಧನೆಗೆ ಕಿವಿ ಕೊಡ್ತಾರೋ, ಯಾರು ಆತನ ಅನುದಿನದ ಆಹಾರಕ್ಕಾಗಿ ಆತನ ಬಳಿ ನಿಂತುಕೊಳ್ತಾರೋ ಅವರು ಸುಖದಿಂದಲಿರ್ತಾರೆ. ಅವರು ಕರ್ತನು ಬೋಧಿಸುವಂಥ ಮಾರ್ಗ ಇದೆಯಲ್ಲ, ಅದು ಸುಖದ ಮಾರ್ಗ. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತೆ ಇರುವನು. ಪ್ರಿಯರೇ, ಕರ್ತನು ತನ್ನ ಸದ್ಭಕ್ತರಿಗೆ, ಸತ್ಯವಾದಂಥ ಭಕ್ತರಿಗೆ ಕರ್ತನು ಆಪ್ತ ಮಿತ್ರನಂತೆ ಇರ್ತಾನಂತೆ. ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸ್ತಾನಂತೆ. ಅಂದರೆ ಆ ದಯಪಾಲಿಸಬೇಕಂತಂದರೆ ನಾವು ಹೇಗಿರಬೇಕಂದ್ರೆ, ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿರಬೇಕು. ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿ ಇದ್ದಾಗ ಕರ್ತನು ನಮ್ಮನ್ನು, ನಮ್ಮ ಕಾಲುಗಳನ್ನು ಬಲೆಯಿಂದ ಬಿಡಿಸುವವನಾಗಿದ್ದಾನೆ. ನಮ್ಮನ್ನು ಬಲೆ, ನಮ್ಮ ಕಾಲುಗಳು ಸಿಕ್ಕಾಕಿಕೊಂಡಿರ್ತವಲ್ಲ, ಅದರಿಂದ ಬಿಡಿಸ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆ ಸಮಯದಲ್ಲಿ ದೇವರೇ, ಯಾರ್ಯಾರು ಸ್ವಾಮಿ ಮುಂಜಾನೆ ಎದ್ದು ಕೆಲಸಕ್ಕೆ ಹೊರಡ್ತಾ ಇದ್ದಾರೋ, ಕೆಲಸಗಳಲ್ಲಿ ತೊಂದರೆ ಇದೆಯೋ, ಯೇಸುವೆ ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ.
ಅವರ ನಡುನತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಅವರ ಕೆಲಸಗಳಲ್ಲಿ ದೇವರ ಪ್ರಮೋಷನ್ಗಳು ಬರಲಿ ಸ್ವಾಮಿ, ಇನ್ಕ್ರಿಮೆಂಟ್ಗಳು ಬರಲಿ ಸ್ವಾಮಿ. ಕೆಲಸದ ಸ್ಥಳದಲ್ಲಿ ಒಂದು ಸಮಾಧಾನ ಬರಲಿ ಸ್ವಾಮಿ. ಕೆಲಸದಲ್ಲಿ ಉನ್ನತಕ್ಕೆ ನಡೀಲಿ. ಆ ಮಕ್ಕಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್ ಆಮೇನ್. ಹಲ್ಲೆಲೂಯಾ.